ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅಂತ ನಾವೆಲ್ಲರೂ ಸೇರ್ಕೊಂಡು ಬಂದಿದ್ದೀವಿ. ನೀವು ನಮ್ಮನ್ನೆಲ್ಲ ಮರ್ತೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನಿಸರ್ಗ ಕನ್ನಡ ಟಿವಿ ಅವ್ರನ್ನ ಎಲ್ಲಿ ಮರ್ತೋಗ್ಬಿಟ್ಟಿದ್ದೀರೋ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಗೊತ್ತಾಯಿತು ನನಗೆ ನೀವು ಇನ್ನೂ ನನ್ನನ್ನು ಮರ್ತಿಲ್ಲ, ನೆನ್ಪಿಟ್ಕೊಂಡಿದ್ದೀರಾ ಅಂತ. ನಿಮ್ಮ ಅಭಿಮಾನಕ್ಕೆ ನನಗೇನು ಹೇಳಬೇಕು ಅಂತ ಮಾತೇ ಹೊರಡ್ತಿಲ್ಲ. ತುಂಬ ಖುಷಿ ಆಯಿತು ನನಗಂತೂ. ಅಯ್ಯೋ, ಇರೋದ್ರಿ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಈ ಮಂಜುನ ಎಲ್ಲಿ ಮರ್ತೋಗ್ಬಿಟ್ಟಾರೋ ಅನ್ಕೊಂಡಿದ್ದೆ. ಮರ್ತಾರ ಇಲ್ಲ ಕೇಳ್ತೀನಿ. ಫ್ರೆಂಡ್ಸ್, ಈ ಮಂಜುನ ಮರ್ತೋಗಿದ್ರಾ ನೀವು? ನನಗೂ ಹಂಗೆ ಅನಿಸಿತ್ತು, ನಮ್ಮನ್ನ ಇವ್ರು ನಿಜವಾಗೂ ಮರ್ತೋಗಿರ್ತಾರೆ, ನೆನ್ಪಿಟ್ಕೊಂಡಿರಲ್ಲ ಅಂತ. ಆದರೆ ನೆನ್ನೆ ಗೊತ್ತಾಯಿತು ನೀವು ನಮ್ಮನ್ನು ಮರ್ತಿಲ್ಲ, 2 ವರ್ಷ ಆದರೂ ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಅಂತ. ಅದಕ್ಕೆ ತುಂಬ ಖುಷಿ ಆಯ್ತಪ್ಪ ನನಗಂತೂ ಕೇಳಿ. ಅದಕ್ಕೆ ಇವತ್ತಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಕಥೆನ ಪರಿಚಯ ಮಾಡ್ತಿದ್ದೀವಿ. ಹೊಸ ಕಥೆಯೊಂದಿಗೆ ಹೊಸದಾಗಿ ನಿಸರ್ಗ ಕನ್ನಡ ಟಿವಿಯ ಕಥೆಗಳನ್ನು ಶುರು ಮಾಡೋಣ. ಒಂದು ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಹಿಂದೆ ಸ್ಟೋರೀಸು ನಾವು ಏನು ಮಾಡ್ತಿದ್ವಿ, ಈಗ ಅದೆಲ್ಲ ಕಂಟಿನ್ಯೂ ಮಾಡೋದು ಬೇಡ, ನನಗೂ ಮರ್ತೋಗಿದೆ. ಅದನ್ನು ಎಲ್ಲಿಗೆ ನಿಲ್ಲಿಸಿದ್ದೆ ಎಲ್ಲನೂ ಈಗ ಅದೆಲ್ಲ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಬೇರೆ ಹೊಸದೊಂದು ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೌದು, ಆದ್ರೆ ನಾನು ಇರ್ತೀನಿ, ಮರೀದೆ ಬರ್ರಿ ನೋಡ್ರಿ. ಹಿಂದೆ ಹೆಂಗೋ ಗೊತ್ತಿಲ್ಲ, ನಾನು ಹಿಂದೆ ನಿಮ್ಮನ್ನೆಲ್ಲ ನೊಗ್ಸಿದ್ನೆ ಅಲ್ವೇ, ನೆನ್ಪಿಟ್ಕೊಂಡಿದ್ರ? ಅದೇ ಥರ ಇವಾಗೂ ಬರ್ತೀನಿ. ಇವಾಗೂ ನಿಮ್ಮನ್ನ ಚೆನ್ನಾಗಿ ನಗ್ಸಕ್ಕೆ ಹೊಸ ಸ್ಟೋರಿ ಜೊತೆಗೆ ಬರ್ತೀನಿ. ನೀವು ತಪ್ಪದೆ ನೋಡ್ತೀರಲ್ವಾ? ಮತ್ತೆ ನೆನ್ನೆ ತುಂಬ ಜನ ಕೇಳ್ತಿದ್ರಿ, ತುಂಬ ಮಿಸ್ ಮಾಡ್ಕೊಂಡ್ವಿ, ನಿಮ್ಮ ವಿಡಿಯೋಗೋಸ್ಕರ ದಿನ ನೋಡ್ತಿದ್ವಿ, ದಿನ ಚಾನಲ್ ಓಪನ್ ಮಾಡಿ ನೋಡ್ತಾ ಇದ್ವಿ, ಇವತ್ತು ಅಪ್ಡೇಟ್ಸ್ ಬಂದಿದೆಯೋ ಇಲ್ವೋ ಅಂತ ತುಂಬ ಚೆನ್ನಾಗಿ ನನಗೆ ನೆನ್ನೆ ರೆಸ್ಪಾಂಡ್ ಮಾಡಿದ್ರ. ನನಗೆ ತುಂಬ ಭಯ ಆಗಿಬಿಟ್ಟಿತ್ತು. ಈಗ ಮತ್ತೆ ನಾನು ಎಂಟ್ರಿ ಕೊಟ್ಟರೆ ನನ್ನ ಮುಂಚಿನ ಥರ ಆಧರಿಸ್ತಾರೋ ಇಲ್ವೋ, ವೀಡಿಯೋಸ್ ನೋಡ್ತಾರೋ ಇಲ್ವೋ, ಇಷ್ಟ ಆಗುತ್ತೋ ಇಲ್ವೋ ಅಂತ ತುಂಬ ಮನಸ್ಸಲ್ಲಿ ಆ ಒಂದು ಗಜಿಬಿಜಿ ಇಟ್ಕೊಂಡೇ ನಾನು ವಿಡಿಯೋ ಮಾಡಿದ್ದು ನೆನ್ನೆ. ಆದರೆ ಇಲ್ಲ, ನೀವು ನಾನು ಇನ್ನೂ ಮರ್ತಿಲ್ಲ, ನೆನಪಲ್ಲಿ ಇಟ್ಕೊಂಡಿದ್ದೀರಾ, ನಾನು ವೀಡಿಯೋಸ್ ಮಾಡಿದ್ರೆ ನೀವು ನೋಡ್ತೀರಾ ಅನ್ನೋ ಒಂದು ನಂಬಿಕೆನ ನೀವು ನೆನ್ನೆ ನನಗೆ ಕೊಟ್ರಿ. ತುಂಬ ಖುಷಿ ಆಯಿತು. ಹಾಕಿದ ತಕ್ಷಣ ಮೆಸೇಜ್ ಮಾಡಿದ್ರಿ, ಎಲ್ಲೋಗಿದ್ರಿ, ಏನು ಕತೆ, ಯಾಕೆ ಇಷ್ಟು ದಿನ ಬರಲಿಲ್ಲ ಅಂತ. ನನಗಂತೂ ತುಂಬ ಖುಷಿಯಾಗಿಬಿಟ್ಟಿತ್ತು. ಎಲ್ಲಿ ನನ್ನನ್ನು ಮರ್ತೋಗ್ಬಿಟ್ಟಿದ್ರು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ನೆನಪಲ್ಲಿ ಇದ್ದೀರಾ ಅಂತ ಹೇಳಿ ತೋರಿಸ್ಕೊಟ್ರಿ. ನನಗೆ ತುಂಬ ಖುಷಿ ಆಯಿತು. ಇಷ್ಟು ದಿನ ಎಲ್ಲೋಗಿದ್ರೋ ಏನೋ ಅಂತ ಅಂದ್ಕೊಂಡಿದ್ವಿ ಅಂತ ತುಂಬ ಕಾಮೆಂಟ್ಸ್ ಮಾಡಿದ್ರಿ. ನನಗೆ ತುಂಬ ಖುಷಿ ಆಯಿತು. ನಾನು ಎಲ್ಲೂ ಹೋಗಿರಲಿಲ್ಲ, ಇದ್ದೇ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಅದನ್ನು ನಿಮ್ಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಅಷ್ಟೇ. ನಾನು ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯವಾಗೂ ಇದ್ದೀನಿ. ಒಬ್ಬರು ಕಾಮೆಂಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಅಕ್ಕ ಸಾರಿ ಅಂತಲೂ ಕೇಳಿದ್ರಿ, ಪರವಾಗಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ 2 ವರ್ಷದ ತನಕ ಏನು ಇನ್ಫಾರ್ಮ್ ಮಾಡ್ದೇನೆ ಬಿಟ್ಟು ಹೋದರೆ ಚಾನಲ್ನ ಹಾಗೇನೆ ಅನಿಸೋದು. ಆದರೂ ನನಗೇನು ಅದು ತಪ್ಪಂತ ಅನ್ನಿಸಲಿಲ್ಲ, ಇನ್ನೂ ಖುಷಿ ಆಯಿತು. ನನ್ನ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾರಲ್ಲ. 1 ವರ್ಷ 2 ವರ್ಷ ಆಯಿತು ಹತ್ತತ್ರ ವಿಡಿಯೋ ಹಾಕಲಿಲ್ಲ ಅಂದರೂ ನೆನ್ಪಿಟ್ಕೊಂಡು ನನಗೋಸ್ಕರ ಕಾಯ್ತಿದ್ವಿ ಅಂತ ಹೇಳಿದ್ರಲ್ವ, ತುಂಬ ಖುಷಿ ಆಯಿತು. ಅದಕ್ಕೋಸ್ಕರನಾದ್ರೂ ನಾನು ಎಂಟ್ರಿ ಕೊಡಬೇಕು ಅಂತ ಬಂದೆ. ಇನ್ನು ಮುಂದೆ ಇದೇ ಥರ ಹೆಚ್ಚು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗೋ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಯಾವ ಥರ ನಮಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ರೋ ಇವಾಗೂ ಅದೇ ಥರ ಪ್ರೋತ್ಸಾಹ ಕೊಡಿ. ಅದೇ ಪ್ರೋತ್ಸಾಹ, ಅದೇ ಹುಮ್ಮಸ್ನಿಂದ ನಿಮ್ಮ ಮುಂದೆ ಹೊಸ ವಿಡಿಯೋಗಳನ್ನು ತರೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಪಾತ್ರಗಳ ಪರಿಚಯ, ಏನು ಸ್ಟೋರಿ ಅಂತ ಹೇಳಿ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಬಾಯ್. ಥ್ಯಾಂಕ್ ಯು ನಿಸರ್ಗ ಕನ್ನಡ ಟಿವಿನ ಇವಾಗೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಅಭಿಮಾನಕ್ಕೆ ನನ್ನಂತೂ ಫುಲ್ ಫಿದಾ ಆಗ್ಬಿಟ್ನಪ್ಪ. ಎಲ್ಲಿ ಮರ್ತೋಗ್ಬಿಟ್ಟಿರೋ ಈ ಮಂಜುನ ಅಂದ್ಕೊಂಡಿದ್ದೆ, ಮರ್ತಿಲ್ಲ ಅಂತ ನೀವು ನೆನ್ನೆ ಪ್ರೂವ್ ಮಾಡಿದ್ರಲ್ವ, ತುಂಬ ಖುಷಿ ಆಯಿತು. ಇನ್ನು ಮುಂದೆ ದಿನ ಬರ್ತೀನಿ, ಮರಿದೆ ನಾನು ನೋಡ್ತೀರಲ್ವಾ. ಯಾರು ಮರಿಬಾರ್ದು ಈ ಮಂಜುನ. ಈ ಮಂಜು ನಿಮ್ಮನ್ನ ಎಷ್ಟೆಲ್ಲ ನೊಗ್ಸೇನ ಗೊತ್ತಾ? ಈ ಮಂಜುನ್ ಮಾತ್ರ ಮರಿಬಾರ್ದು ನೀವು. ಈ ಮಂಜುನಿಂದನೇ ನಿಸರ್ಗ ಕನ್ನಡ ಟಿವಿ ಇದ್ದಿದ್ದು. ಅದಕ್ಕೇನೆ ಇನ್ಮೇಲೆ ದಿನಾನು ಏನಿಲ್ಲ ಅಂದ್ರೂ 2 ರಿಂದ 3 ವಿಡಿಯೋ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ನೀವು ನಮ್ಮನ್ನ ಇದೇ ತರ ಪ್ರೋತ್ಸಾಹದಿಂದ ಸಹಕರಿಸ್ಬೇಕು ಅಂತೇಳಿ ಕೇಳ್ಕೊತೀನಪ್ಪ, ಮರಿಬೇಡ್ರಿ. ಸರಿ, ನಿಮ್ಮನ್ನ ಜಾಸ್ತಿ ಕಾಯಿಸಲ್ಲ, ಜಾಸ್ತಿ ಮಾತಾಡೋದು ಇಲ್ಲ. ನೆಕ್ಸ್ಟು ಯಾವ ಹೊಸ ಸ್ಟೋರಿಯೊಂದಿಗೆ ಬರ್ತಿದ್ದೀವಿ ಅಂತ ಕಾಯ್ತಾ ಇರಿ. ಇನ್ನೊಂದು 2 ಗಂಟೆ 3 ಗಂಟೆ ಒಳಗೆ ಹೊಸ ಸ್ಟೋರಿಯೊಂದಿಗೆ ಹೊಸ ವೀಡಿಯೋ ಮಾಡ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೋಬೇಡ್ರಿ. ನಮ್ಮ ನಿಸರ್ಗ ಕನ್ನಡ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಹೇಳಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ, ಬರ್ತಿದ್ದಾರೆ, ಇನ್ನು ಮುಂದೆ ವೀಡಿಯೋ ಮಾಡ್ತಾರೆ ಅಂತ ಎಲ್ಲರಿಗೂ ಹೇಳಿ. ಇದೇ ಥರ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಇದ್ದರೆ ದಿನ ವೀಡಿಯೋ ಮಾಡಿ ಹಾಕ್ತೀವಿ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್.